ಹೆಡ್ಡಿಂಗ್ ಹಾಕೊಳ್ಳಿ. applications of differentiation. Applications of differentiation. ಅದರಲ್ಲಿ ಹೆಡ್ಡಿಂಗ್ ಬರ್ಕೊಳ್ಳಿ. ನೀವೇ ಇಟ್ಕೊಳ್ಳಿ, ನಿಮ್ಗೆಲ್ಲ ಬರ್ಕೊಳ್ಳಿ. ಈಕ್ವೇಶನ್ ಆಫ್ ಟ್ಯಾಂಜೆಂಟ್. Equation of tangent. Equation of tangent. Equation correct ಬರ್ಕೊಳ್ಳಿ. y minus y1 is equal to dy by dx x minus x1. y minus y1 is equal to dy by dx into x minus x1. Done. The next formula, equation of normal. Equation of normal. Y minus y1 is equal to minus 1 by dy by dx x minus x1. ಈ ಕಂಪಲ್ಸರಿ ಈ ಟಾಪಿಕ್ ಅಲ್ಲಿ ಒಂದು ಈ ಫಾರ್ಮುಲಾ ಬೇಸ್ಡ್ ಆದ್ರೂ ಒಂದು ಪ್ರಾಬ್ಲಮ್ ಬರುತ್ತೆ, ಅಥವಾ ಈ ಫಾರ್ಮುಲಾ ಬೇಸ್ಡ್ ಆದ್ರೂ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಓಕೆ, ಸೊ ಫಸ್ಟ್ ಕ್ವಶನ್ ಬರ್ಕೊಳ್ಳಿ. ಫಸ್ಟ್ ಕ್ವಶನ್, find the slope of the tangent to the curve. Find the slope of the tangent to the curve. Y is equal to x cube. Y is equal to x cube minus x cube minus x at x is equal to 2. At x is equal to 2. ಬೋರ್ಡ್ ನೋಡಿ. ಸೆಕೆಂಡ್ ಚಾಪ್ಟರ್ ಸ್ಟ್ರೈಟ್ ಲೈನ್ ಅಂತ ಓದಿದ್ದೀರಾ ಕೆಲವೊಬ್ರು ಹಳೆ ಬ್ಯಾಚ್ ಅವರು. ಓಕೆ, ಸ್ಟ್ರೈಟ್ ಲೈನ್ ಅಲ್ಲಿ ಒಂದು ಈಕ್ವೇಶನ್ ಇತ್ತು. ಏನು? y minus y1 is equal to m into x minus x1 ಅಂತ ಇತ್ತು. ಓಕೆ, ಇನ್ ದಟ್ ಚಾಪ್ಟರ್ ವಾಟ್ ಈಸ್ m denotes slope. m ಅಂತಂದ್ರೆ ಏನು? ಸ್ಲೋಪ್. ಅದೇ ಈ ಚಾಪ್ಟರ್ ನಲ್ಲಿ dy by dx denotes what? slope. ಸ್ಟ್ರೈಟ್ ಲೈನ್ ಚಾಪ್ಟರ್ ನಲ್ಲಿ m denotes slope. ಇಲ್ಲಿನೂ ಸ್ಲೋಪ್ is denoted by m ಮೇಲೆ, ಬಟ್ ವಾಟ್ ಈಸ್ ದಟ್? ಡಿಫರೆನ್ಸಿಯೇಷನ್ ಆಫ್ ದ ಗಿವನ್ ಈಕ್ವೇಶನ್. ಓಕೆ, ಈಕ್ವೇಶನ್ ಏನಂತ ಕೊಟ್ಟಿದೆ? y is equal to x cube minus x at 2. ಅಂದ್ರೆ ಏನು? x ವ್ಯಾಲ್ಯೂ 2 ಹಾಕಿ ಒನ್ ಟೈಮ್ ಡಿಫರೆನ್ಸಿಯೇಷನ್ ಮಾಡಿ, ಅವಾಗ x ವ್ಯಾಲ್ಯೂ ಏನ್ ಹಾಕ್ಬೇಕು? 2 ಹಾಕ್ಬೇಕು. ಸೊ dy by dx is equal to, what is the differentiation of x cube? 3x square minus differentiation of x only 1. Okay, now ಅವ್ರು ಏನಂತ ಹೇಳಿದ್ದಾರೆ? at x is equal to 2 ಅಂತ ಹೇಳಿದಾರಲ್ವಾ. 2 ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಏನಾಗುತ್ತೆ? 2 ಸ್ಕ್ವೇರ್ is what? 4 3s are 12. 12 ಅಂದ್ರೆ 1 ಹೋದ್ರೆ ಎಷ್ಟು? This is the answer. Slope ಇಷ್ಟೇ. ಅವ್ರು ಕೇಳಿರೋದು ಜಸ್ಟ್ ಸ್ಲೋಪ್. ಅವ್ರೇನಾದ್ರು obtain the equation tangent to the curve ಅಥವಾ obtain the equation normal to the curve ಅಂತಂದ್ರೆ 2 ಪಾಯಿಂಟ್ ಕೊಡ್ತಾ ಇಲ್ಲ, x and y. ಇಲ್ಲಿ ಕೊಟ್ಟಿರೋದೇನು? ಬರೀ 1 ಪಾಯಿಂಟ್. ಬಿಕಾಸ್ ಸ್ಲೋಪ್ ಫೈಂಡ್ ಔಟ್ ಮಾಡೋದಕ್ಕೆ ನಿಮಗೆ 1 ಪಾಯಿಂಟ್ ಈಸ್ ಎನಫ್ ಈ ಒಂದು ಚಾಪ್ಟರ್ ನಲ್ಲಿ. ಓಕೆ, ಸೊ ಹಾಗಾಗಿ ಇಲ್ಲಿ ಇಷ್ಟೇ ಇದಕ್ಕೆ ಆನ್ಸರ್. ಇದನ್ನ ಬರ್ಕೊಂಡ್ಬಿಡಿ, ಬೇಗ ಬರ್ಕೊಳ್ಳಿ.
ಅದೆಲ್ಲ ಬರ್ದಾಯ್ತಾ? ನೀವು ಯಾವ ನಂಬರ್ ಇಂದ ಲಾಗಿನ್ ಆಗಿರ್ತೀರೋ ಅದೇ ನಂಬರ್ ಕೊಡ್ಬೇಕು. ನೆಕ್ಸ್ಟ್ ಕ್ವೆಶ್ಚನ್ ಬರ್ಕೊಳ್ಳಿ. ಫೈಂಡ್ ದ equation, find the slope of the, find the slope of the normal to the curve, find the slope of the normal to the curve, normal to the curve. ನೋಡ್ಕೊಳ್ಳಿ ಇಲ್ಲಿ y is equal to 3x square minus 2x, y is equal to 3x square minus 2x at ಪಾಯಿಂಟ್ಸ್ ಬಂದ್ಬಿಟ್ಟು 1,1 ಅಂತ ಕೊಟ್ಟಿದ್ದಾರೆ. ಅಷ್ಟೇ 1,1. ಈಗ ಈ ಕ್ವಶನ್ ಅಲ್ಲಿ ಏನಂತ ಕೊಟ್ಟಿದ್ದಾರೆ, ನಾರ್ಮಲ್ ಟು ದ ಕರ್ವ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸ್ಲೋಪ್ ಆಫ್ ಎ ನಾರ್ಮಲ್ ಟು ದ ಕರ್ವ್ ಅಂತಂದ್ರೆ ಇಲ್ಲಿ ನೋಡಿ ಏನಂತ ಇದೆ, -1 ಡಿವೈಡೆಡ್ ಬೈ dy by dx ಅಂತ ಇದೆ. ಅಂದ್ರೆ ಏನು, ಒಂದ್ಸಲ ಡಿಫ್ರೆನ್ಸಿಯೇಷನ್ ಮಾಡಿ ಎಕ್ಸ್ ಪ್ಲೇಸ್ ಅಲ್ಲಿ ಏನ್ ಹಾಕ್ಬೇಕು, 1 ಹಾಕ್ಬೇಕು. ಬಂದಂತ ಆನ್ಸರ್ ನ -1 ಬೈ ಅದೇನ್ ಬಂದಿರೋದು ಅದನ್ನ ಬರಿಬೇಕು. ಈಗ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ಬಂದಂತ ಲೆವೆಲ್ ನಾವು ಡೈರೆಕ್ಟ್ ಸ್ಲೋಪ್ ಅಂತ ಹೇಳಿದ್ವಿ, ಬಿಕಾಸ್ dy by dx. ಬಟ್ ನಾರ್ಮಲ್ ಅಲ್ಲಿ ಏನಾಗುತ್ತೆ, -1 ಡಿವೈಡೆಡ್ ಬೈ ಅಂತ ಬರೋದ್ರಿಂದ ಬಂದಿರೋ ಆನ್ಸರ್ ನ ಡಿವಿಷನ್ ಅಲ್ಲಿ ಇಡ್ಬೇಕಷ್ಟೇ. ಓಕೆ, ಸೊ ಈಗ ಇಲ್ಲಿ dy by dx ಏನಾಗುತ್ತೆ, 6x ಕರೆಕ್ಟಾ, 2 3 6, 6x minus 2x ಡಿಫ್ರೆನ್ಸಿಯೇಷನ್ ಏನು, 2. ಈಗ x ವ್ಯಾಲ್ಯೂ ಏನ್ ಹಾಕ್ಬೇಕು, 1 ಹಾಕ್ಬೇಕು. ಸೊ 1 ಹಾಕಿದ್ರೆ 1 into 6 is what, 6 minus 2 nothing but what, 4. ನಿಮಗೆ ಆಪ್ಷನ್ ಅಲ್ಲಿ ಇದನ್ನು ಕೊಟ್ಟಿರ್ತಾನೆ, 4 ಅಂತಾನು ಕೊಟ್ಟಿರ್ತಾನೆ. ಬಟ್ ಇಲ್ಲಿ ಕೇಳಿರೋದೇನು, ನಾರ್ಮಲ್ ಟು ದ ಕರ್ವ್ ಅಲ್ವಾ. therefore slope is equal to -1 divided by m ಅಂತ ಬರೀಬೇಕು, ಬಿಕಾಸ್ ದಿಸ್ ಇಸ್ ನಥಿಂಗ್ ಬಟ್ m ಅಲ್ವಾ. ಒನ್ ಟೈಮ್ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ m ಅಂತ ಹೇಳ್ಕೊಂಡಿದ್ದೀನಲ್ವಾ. ಸೊ ಆನ್ಸರ್ ಇಸ್ -1 ಡಿವೈಡೆಡ್ ಬೈ 4. ಅರ್ಥ ಆಯ್ತಾ? ಒಂದ್ಸಲ ಡಿಫ್ರೆನ್ಸಿಯೇಷನ್ ಮಾಡಿ ಜಸ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ದಟ್ ಈಸ್ ಟ್ಯಾಂಜೆಂಟ್ ಟು ದ ಕರ್ವ್. ಅದೇ ಬಂದಿರ್ತಕ್ಕಂತ ಆನ್ಸರ್ ನ -1 ಡಿವೈಡೆಡ್ ಬೈ ಅಂತ ಬರೆದ್ರೆ ನಾರ್ಮಲ್ ಟು ದ ಕರ್ವ್, ಅಂದ್ರೆ ಸ್ಲೋಪ್ ಅದು. ಓಕೆ, ಸೊ ಬರ್ಕೊಳ್ಳಿ. ಎವಿಡೆನ್ಸ್ ಶೀಟ್ ಅದಕ್ಕೆ ಪಾಸ್ ಮಾಡಿ. ನೀವು ಯಾವ ನಂಬರ್ ಇಂದ ಲಾಗಿನ್ ಆಗಿದ್ದೀರೋ ಆಮೇಲೆ ನಿಮ್ ಫುಲ್ ನೇಮು ಅದನ್ನ ಬರೀಬೇಕು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಬರ್ಕೊಳ್ಳಿ. ನೆಕ್ಸ್ಟ್ ಕ್ವೆಶ್ಚನ್, find the equation, find the equation tangent and normal to the curve. Find the equation of the tangent and normal to the curve
ನೋಡ್ಕೊಂಡು ಬರ್ಕೊಳ್ಳಿ. y is equal to 5x cube plus 4x minus 11. Y is equal to 5x cube plus 4x minus 11 at the point 1 comma minus 2. At the point 1 comma minus 2. See, one problem ಮಾಡಿ ತೋರಿಸ್ತೀನಿ one ಟೈಪಿಗೆ. ಓಕೆ, ಡಿಫರೆನ್ಸಿಯೇಷನ್ ಕಲ್ತಿದ್ದೀರಾ? ಎಸ್. ಪಾಯಿಂಟ್ಸ್ ಹಾಕದ್ ಕಲ್ತಿದ್ದೀರಾ? ಎಸ್. ಜಸ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಮಾಡೋದು ಮಾತ್ರ ನೀವು ಕಲಿಬೇಕಾಗಿರೋದು. ಓಕೆ, ಸೊ ಬೋರ್ಡ್ ನೋಡಿ. dy by dx is equal to, what is the differentiation of 5x cube? 15 x square plus 4x differentiation ಏನು? 4 minus 11 differentiation ಏನು? 0. Okay, then x value ಏನಂತ ಕೊಟ್ಟಿದ್ದಾರೆ? 1. So dy by dx is equal to, ಇಲ್ಲಿ 1 ಹಾಕಿದ್ರೆ 1 square is what? 1. 15 1s ಏನಾಗುತ್ತೆ? 15. 15 plus 4 is what? This is your slope for tangent. ಅಲ್ವಾ? ಟ್ಯಾಂಜೆಂಟ್ ಗೆ ಇದು ಸ್ಲೋಪ್ ಆಯ್ತು. ಅಂದ್ರೆ ಇಲ್ಲಿರ್ತಕ್ಕಂಥ ಫಾರ್ಮುಲಾ, ಈ ಫಾರ್ಮುಲಾ ಪ್ರಕಾರ ನೀವೇನ್ ಮಾಡ್ಬೇಕು, ಇವಾಗ ವ್ಯಾಲ್ಯೂಗಳು ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು. ಬಿಕಾಸ್ ಇಲ್ಲಿ ಏನ್ ಕೇಳಿದ್ದಾರೆ? ಈಕ್ವೇಶನ್ ಕೇಳ್ಬಿಟ್ಟಿದ್ದಾರೆ. ಫಸ್ಟ್ ಏನ್ ಕೇಳಿದ್ರೆ ಟ್ಯಾಂಜೆಂಟ್ ಕೇಳಿದ್ದಾರೆ, ರೈಟ್? ಸೊ ಈ ಈಕ್ವೇಶನ್ ಬರ್ಕೋಬೇಕು ನೀವು. y ಮೈನಸ್ y1 ವ್ಯಾಲ್ಯೂ ಏನಿದೆ ಇಲ್ಲಿ? -2 is equal to ಸ್ಲೋಪ್ ವ್ಯಾಲ್ಯೂ ಏನಂತ ಬಂದಿದೆ? 19 into x minus 1. ಅರ್ಥ ಆಗ್ತಿದೆಯಾ? ಟ್ಯಾಂಜೆಂಟ್ ಈಕ್ವೇಶನ್ ಗೆ ನೀವು ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೀರಾ. ಓಕೆ, y ಮೈನಸ್ y1 ವ್ಯಾಲ್ಯೂ ಅವ್ರು ಕೊಟ್ಟಿರ್ತಕ್ಕಂಥ ಪಾಯಿಂಟ್, ಓಕೆ, ಈಸ್ ಈಕ್ವಲ್ ಟು ಸ್ಲೋಪ್ ನಾವು ಫೈಂಡ್ ಔಟ್ ಮಾಡಿದ್ವಿ ಇಂಟು x ಮೈನಸ್ x1 ವ್ಯಾಲ್ಯೂ ಏನಿದೆ? 1 ಅಂತ ಇದೆ. ಇಲ್ಲಿವರೆಗೂ ಅರ್ಥ ಆಗಿದೆಯಾ ಎಲ್ಲರಿಗೂ? ದೆನ್ ಮೈನಸ್ ಇಂಟು ಮೈನಸ್ ಏನು? ಪ್ಲಸ್. So y plus 2 is equal to 19 into x ಏನು? 19x. 19 into minus 1 ಏನು? minus 19. Because plus into minus ಏನು? minus. Straight line equation ಏನಾಗಿರ್ಬೇಕು? ax plus by plus c is equal to what? 0. ax plus by plus c is equal to what? 0. ಓಕೆ, ಬಟ್ ಇಲ್ಲಿ ನೋಡಿ, ax ಅನ್ನೋದು ಪಾಸಿಟಿವ್ ನಲ್ಲಿ ಇದೆಯಾ? ಅಂದ್ರೆ ಎಕ್ಸ್ ಕೋಎಫಿಷಿಯಂಟ್ ಪಾಸಿಟಿವ್ ನಲ್ಲಿ ಇದೆಯಾ? ಹಾಗಾದ್ರೆ ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಪಾಸಿಟಿವ್ ನಲ್ಲಿ ಇದೆಯಾ? ಇದೆ ಅಂತಂದ್ರೆ ಯು ಶುಡ್ ಶಿಫ್ಟ್ ದೀಸ್ ಟು ನಂಬರ್ಸ್ ಟು ದಿಸ್ ಸೈಡ್. ಅರ್ಥ ಆಗ್ತಿದ್ಯಾ? ಎಕ್ಸ್ ಕೋಎಫಿಷಿಯಂಟ್ ಪಾಸಿಟಿವ್ ಇತ್ತು ಅಂತಂದ್ರೆ ಅದನ್ನ ಅಲ್ಲೇ ಇಟ್ಬಿಟ್ಟು ಬೇರೆದನ್ನೆಲ್ಲ ಆ ಕಡೆ ಶಿಫ್ಟ್ ಮಾಡ್ಬೇಕು. ಇನ್ ಕೇಸ್ ಎಕ್ಸ್ ಕೋಎಫಿಷಿಯಂಟ್ ನೆಗೆಟಿವ್ ಇತ್ತು ಅಂತಂದ್ರೆ ಈ ಎರಡು ನಂಬರ್ನ ಈ ಕಡೆ ಶಿಫ್ಟ್ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? Now 19x as it is, because x value ಫಸ್ಟ್ ಬರಬೇಕು. then plus y ಆ ಕಡೆ ಹೋದ್ರೆ ಏನಾಗುತ್ತೆ? minus y. plus 2 ಆ ಕಡೆ ಹೋದ್ರೆ ಏನಾಗುತ್ತೆ? minus 2. ಇಲ್ಲಿ ಆಲ್ರೆಡಿ ಏನಿದೆ? minus 19 is equal to 0. so 19x minus y minus 2 minus 19 ಎಷ್ಟಾಗುತ್ತೆ? minus 21. good. is equal to what? 0. ಇದು ನಿಮ್ಮ tangent to the curve, equation of tangent to the curve answer. ಅರ್ಥ ಆಯ್ತಾ? ಬರ್ಕೊಳ್ಳಿ ಇದನ್ನ. ಕ್ವೆಶ್ಚನ್ ಆನ್ಸರ್ ಸ್ಟಾರ್ಟಿಂಗ್ ಅಲ್ಲೇ tangent to the equation of tangent to the curve ಅಂತ ಬರೆದ್ಬಿಟ್ಟು ಇದನ್ನ ಬರೀಬೇಕು. ಆಮೇಲೆ ಈ ಫಾರ್ಮುಲಾ ಬರೀರಿ ಇನ್ ಬಿಟ್ವೀನ್. ನಾನೇನೋ ಇಲ್ಲಿ ಡೈರೆಕ್ಟ್ ಆಗಿ ಬರೆದ್ಬಿಟ್ಟೆ. ಇದು ಒಂದ್ ಪ್ರಾಬ್ಲಮ್ಗೆ ನೀಟಾಗಿ ಬರ್ಕೊಳ್ಳಿ. ಫಾರ್ಮುಲಾ ಕರೆಕ್ಟ್ ಆಗಿ ಬರ್ಕೋಬೇಕು. ಬೇಗ ಬರ್ಕೊಳ್ಳಿ.
ಗೊತ್ತಾಯ್ತಾ? ಎರೇಸ್ ಮಾಡ್ಬೋದಾ ಎವ್ರಿವನ್? ಎರೇಸ್ ಮಾಡ್ಬೋದಾ? ಈಗ ನೆಕ್ಸ್ಟ್ ಹೆಡ್ಡಿಂಗ್, ಈಗ ನೀವು ಟ್ಯಾಂಜೆಂಟ್ ಟು ದ ಕರ್ವ್ ಫೈಂಡ್ ಔಟ್ ಮಾಡಿದ್ರಲ್ವಾ, ಈಗ ನೆಕ್ಸ್ಟ್ ಬರ್ಕೊಳ್ಳಿ ನಾರ್ಮಲ್ ಟು ದ ಕರ್ವ್. ಈಗ ಒಂದೇ ಕ್ವಶನ್ ಅಲ್ಲಿ ಎರಡು ಕೇಳಿದ್ರು ಅಲ್ವಾ ಅವರು, ಈಗ ಟ್ಯಾಂಜೆಂಟ್ ಫೈಂಡ್ ಔಟ್ ಮಾಡಿದ್ವಿ, ಈಗ ನಾರ್ಮಲ್ ಟು ದ ಕರ್ವ್. ಇಕ್ವೇಶನ್ ಆಫ್ ನಾರ್ಮಲ್ ಟು ದ ಕರ್ವ್ ಏನ್ ಚೇಂಜಸ್ ಆಗುತ್ತೆ ನೋಡ್ಕೊಳ್ಳಿ. ಓಕೆ, ನಾರ್ಮಲ್ ಟು ದ ಕರ್ವ್ ಅಲ್ಲಿ ಇಲ್ಲೇ 19 ಏನ್ ಆನ್ಸರ್ ಬಂದಿದೆ ಅಲ್ವಾ, ಡಿವೈ ಬೈ ಡಿ ಎಕ್ಸ್. ಇಲ್ಲಿ ಏನಾಗುತ್ತೆ, ಎಂ ಇಸ್ ಈಕ್ವಲ್ ಟು ವಾಟ್, -1 ಡಿವೈಡೆಡ್ ಬೈ 19. ಬಿಕಾಸ್ ಪ್ರೀವಿಯಸ್ಲಿ ಹೇಳ್ಕೊಟ್ನಲ್ವಾ, ಸ್ಲೋಪ್ ಆಫ್ ದ ನಾರ್ಮಲ್ ಟು ದ ಕರ್ವ್ ಅಂದ್ರೆ ಏನು, -1 ಡಿವೈಡೆಡ್ ಬೈ ಡಿವೈ ಬೈ ಡಿ ಎಕ್ಸ್ ಮಾಡಿದಾಗ ಏನ್ ಬಂದಿರುತ್ತೆ ಅದು ಅಂತ ಹೇಳಿದ್ದೆ ಅಲ್ವಾ. ಸೊ ಇದನ್ನ ತಗೊಂಡು ಹೋಗ್ಬಿಟ್ಟು ಇವಾಗ ಈ ಇಕ್ವೇಶನ್ ಹಾಕ್ಬೇಕು. ಈಗ ನೋಡಿ ಅಗೈನ್, y ಮೈನಸ್ ವಾಟ್ ಈಸ್ y1 ವ್ಯಾಲ್ಯೂ, -2, ಕನ್ಫ್ಯೂಸ್ ಮಾಡ್ಕೋಬೇಡಿ, ಈಸ್ ಈಕ್ವಲ್ ಟು, ಈಗ ಇಷ್ಟು ಬದಲಾಗಿ ವಾಟ್ ಐ ಶುಡ್ ರೈಟ್, ಎಕ್ಸಾಕ್ಟ್ಲಿ -1 ಬೈ 19. ಇದ್ರ ಬದಲಾಗಿ ಇದು ನೀವು ಬರೆಯುವಾಗ ಈ ಫಾರ್ಮುಲಾ ಬರ್ಬಿಟ್ಟು ಬರ್ಕೋಬೇಕು. ಓಕೆ, ದೆನ್ x ಮೈನಸ್ ವಾಟ್ ಈಸ್ x1, ಅರ್ಥ ಆಯ್ತಾ? ಈಗ ಇದನ್ನ ಸಾರ್ಟ್ ಔಟ್ ಮಾಡ್ಕೋಬೇಕು. ಮೈನಸ್ ಇಂಟು ಮೈನಸ್ ಏನು, ಪ್ಲಸ್. ಈ 19 ನ ಏನ್ ಮಾಡ್ಬೇಕಂದ್ರೆ ಈ ಕಡೆ ಮಲ್ಟಿಪ್ಲೈ ಮಾಡ್ಕೋಬೇಕು. 19 ಇಂಟು y ಏನು, 19y, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್. 19 2 ಎಷ್ಟು, 38. ಟೇಬಲ್ಸ್ ಬರ್ಲಿಕ್ಕಂಡ್ರು, ಈಸ್ ಈಕ್ವಲ್ ಟು -1 ಇಂಟು x ಏನು, -1x, or directly you can write -x. ಮೈನಸ್ ಇಂಟು ಮೈನಸ್ ಏನು, ಈಗ ಹೇಳಿ ಎಕ್ಸ್ ಕೋಇಫಿಷಿಯಂಟ್ ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆಯಾ? ನೆಗೆಟಿವ್ ಇದೆ. ಪ್ರೀವಿಯಸ್ ಅಲ್ಲಿ ಏನ್ ಬಂದಿತ್ತು, ಪಾಸಿಟಿವ್ ಬಂದಿತ್ತು, ಅದಕ್ಕೆ ನಾವು ಈ ಕಡೆ ಇರೋದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡಿದ್ವಿ. ಬಟ್ ಈ ಸಲ ಏನಾಗಿದೆ, ಎಕ್ಸ್ ಕೋಇಫಿಷಿಯಂಟ್ ನೆಗೆಟಿವ್ ಇದೆ, ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಇವೆರಡನ್ನ ಈ ಕಡೆ ಶಿಫ್ಟ್ ಮಾಡ್ಕೋಬೇಕು. -x ಈ ಕಡೆ ಬಂದ್ರೆ ಏನಾಗುತ್ತೆ, +x, ಪ್ಲಸ್ 19y ಆಸ್ ಇಟ್ ಈಸ್, ಪ್ಲಸ್ 38 ಆಸ್ ಇಟ್ ಈಸ್, +1 ಈ ಕಡೆ ಬಂದ್ರೆ -1 ಈಸ್ ಈಕ್ವಲ್ ಟು ವಾಟ್, 0. Hence x plus 19y, 38 ಅಲ್ಲಿ 1 ಆದ್ರೆ 37 is equal to what, 0. ಇದು ನಿಮ್ಮ equation of normal to the curve. ಇಷ್ಟೇ ಡಿಫರೆನ್ಸ್, tangent to the curve ಇದು normal to the curve. Done. ಓಕೆ, ಬರ್ದಾಗಿರೋರು OMR ಶೀಟ್ ಕೈಯಲ್ಲಿ ಇಟ್ಕೊಳ್ಳಿ, ಇದನ್ನ ಬರ್ಕೊಳ್ಳಿ. ಆನ್ಲೈನ್ ಅಲ್ಲಿ ಇರೋರು ಕ್ವಶನ್ ಪೇಪರ್ ಇವತ್ತು ಪೋಸ್ಟ್ ಮಾಡ್ತೀನಿ. ಯಾರ್ಯಾರು ಅಟೆಂಡ್ ಆಗಿಲ್ಲ ಅವರಿಗೆ ಟೆಸ್ಟ್ ಪೋರ್ಟಲ್ ಇನ್ಆಕ್ಟಿವೇಟ್ ಆಗುತ್ತೆ. ಅಟೆಂಡ್ ಆಗಿರೋರಿಗೆ ಮಾತ್ರ ಸಪರೇಟ್ ಟೆಸ್ಟ್ ಪೋರ್ಟಲ್, ನಿಮಗೆ ಇನ್ನೊಂದು ಬ್ಯಾಚ್ ಕ್ರಿಯೇಟ್ ಆಗಿರುತ್ತೆ. 5 ಬ್ಯಾಚಸ್ ಆದ್ಮೇಲೆ 1 more ಬ್ಯಾಚ್ ಟೆಸ್ಟ್ ಪೋರ್ಟಲ್ ಬ್ಯಾಚ್ ಇರ್ತಾನೆ, ನಿಮಗೆ ಸಪರೇಟ್ ಆಗಿರುತ್ತೆ ಮುಂದೆ. ಆನ್ಲೈನ್ ಅಲ್ಲಿ ಇರೋರು ಬರ್ಕೊಂಡ್ರ? ಎಸ್, ಆನ್ಲೈನ್ ಅಲ್ಲಿ ಇರೋರು ಬರ್ಕೊಂಡಿದ್ದೀರಾ? ಅಭಿಷೇಕ್, ಅಮೂಲ್ಯ, ರೋಹಿತ್, ಸಂಜನಾ, ಸ್ಟಾರ್ಟ್ ಸೆಕ್ಷನ್. ಈ ಟೆಕ್ಸ್ಟ್ PDF ನ ಪೋಸ್ಟ್ ಮಾಡ್ತೀವಿ,
ನೀವು OMR ಶೀಟ್ ಅಲ್ಲಿ ಶೇರ್ ಮಾಡ್ಬೇಕು. ಒಂದೊಂದು ರಫ್ ಶೀಟ್ ನಿಮ್ ಜೊತೆ ಇಟ್ಕೊಳ್ತೀರಿ ವರ್ಕೌಟ್ ಮಾಡಕ್ ಈಗಲೇ ಹೇಳ್ತಾ ಇದ್ದೀನಿ. ಕ್ವೆಶನ್ ಪೇಪರ್ ನ ಫುಲ್ ಒಂದ್ 2 ಸತಿ ಓದಿ. ಅಲ್ಲೇ ನಿಮಗೆ ಒಂದು ಅರೌಂಡ್ 50 ಕ್ವಶನ್ಗೆ ಆನ್ಸರ್ ಸಿಗುತ್ತೆ. ಆಯ್ತಾ? ನೆಕ್ಸ್ಟ್ ಡಿಫಿಕಲ್ಟಿ ಇರೋದನ್ನ ಇಟ್ಕೊಳ್ಳಿ. ಮೊದ್ಲಿಗೆನೆ ಒಂದ್ ಕ್ವಶನ್ ಅಲ್ಲಿ ಸ್ಟ್ರಕ್ ಆಗ್ಬಿಟ್ಟು ಕುತ್ಕೋಬೇಡಿ. ಅರ್ಥ ಆಗ್ತಿದ್ಯಾ? ಈಸಿ ಇರೋದನ್ನ ಫಸ್ಟ್ ಮುಗಿಸ್ಕೊಳ್ಳಿ, ಆರಾಮ ಮಾಡಿ. ಆಮೇಲೆ ಈಗಲೇ ಹೇಳ್ತಾ ಇದ್ದೀನಿ, ಕ್ವಶನ್ ಪೇಪರ್ ಟಫ್ ಇದೆ, ಈಸಿ ಇಲ್ಲ. ಕ್ವಶನ್ ಪೇಪರ್ ಟಫ್ ಇದೆ, ಆದ್ರೆ ಆ ಟಫ್ ಅಲ್ಲೂ ನೀವ್ ಯಾರು ತೆಗಿದ್ರೆ ಅವ್ರಿಗೆ ಕ್ಯಾಶ್ ಪ್ರೈಸ್.